ಗೆಳೆಯರೆ, ಯುದ್ಧದ ನಿಯಮಗಳು ಸಂಪೂರ್ಣವಾಗಿ ಬದಲಾಗಿವೆ. ಒಂದ್ ಕಾಲದಲ್ಲಿ ಯಾವ ದೇಶದ ಹತ್ತಿರ ಅತಿ ಹೆಚ್ಚು ಫೈಟರ್ ಜೆಟ್ಗಳು, ಅತ್ಯಾಧುನಿಕ ಟ್ಯಾಂಕುಗಳು ಇರ್ತಾ ಇದ್ದವೋ ಆ ದೇಶವನ್ನ ಜಗತ್ತಿನ ಸೂಪರ್ ಪವರ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಇಂದಿನ ಆಧುನಿಕ ಯುದ್ಧ ಭೂಮಿಯಲ್ಲಿ ಕೇವಲ 1 ಲಕ್ಷ ರೂಪಾಯಿ ಬೆಲೆಯ ಸಣ್ಣ ಡ್ರೋನ್ 100 ಕೋಟಿ ರೂಪಾಯಿ ಬೆಲೆಯ ಬೃಹತ್ ಟ್ಯಾಂಕುಗಳನ್ನ ಕ್ಷಣಾರ್ಧದಲ್ಲಿ ಭಸ್ಮ ಮಾಡ್ತಾ ಇದೆ. ಹಾಗೂ ನಾವು ಇದನ್ನ ಇರಾನ್, ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷಗಳಲ್ಲಿ ಕಣ್ಣಾರೆ ನೋಡ್ತಾ ಇದ್ದೇವೆ. ಗೆಳೆಯರೆ, ಪುಟ್ಟ ಡ್ರೋನ್ ದಾಳಿಗಳಿಂದ ಅಮೆರಿಕಾದಂತಹ ಸೂಪರ್ ಪವರ್ ದೇಶಗಳು ಕೂಡ ಬೆಚ್ಚಿ ಬಿದ್ದಿವೆ. ಡ್ರೋನ್ಗಳನ್ನು ಹೊಡೆದುಳಿಸೋದು ಅಸಾಧ್ಯವೇನಲ್ಲ, ಆದರೆ ಅದಕ್ಕಾಗಿ ಬಳಸುವ ಕ್ಷಿಪಣಿಗಳ ವೆಚ್ಚ ಯಾವ ದೇಶಕ್ಕೂ ಭರಿಸಲಾಗದಷ್ಟು ದುಬಾರಿಯಾಗಿದೆ. ಆದರೆ ಈ ಬಹುದೊಡ್ಡ ಜಾಗತಿಕ ಸಮಸ್ಯೆಗೆ ನಮ್ಮ ಭಾರತ ಈಗ ಒಂದು ಶಾಶ್ವತ ಮತ್ತು ಅಗ್ಗದ ಪರಿಹಾರವನ್ನ ಕಂಡು ಹಿಡಿದಿದೆ. ಹಾಗೂ ಅದುವೇ ಲೇಸರ್ ಆಯುಧ ಅಥವಾ ಡೈರೆಕ್ಟ್ ಎನರ್ಜಿ ವೆಪನ್ DEW. ವಿಶೇಷ ಅಂದರೆ ಭಾರತ ಕೇವಲ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿಲ್ಲ, ಬದಲಾಗಿ ಜಗತ್ತಿನ ಮೊದಲ ಲೇಸರ್ ಆಯುಧ ಮಾರಾಟಗಾರನಾಗುವತ್ತ ಹೆಜ್ಜೆ ಇಟ್ಟಿದೆ. ಹಾಗಾದರೆ ಈ ಲೇಸರ್ ಆಯುಧದ ವಿಶಿಷ್ಟ ಶಕ್ತಿ ಏನು? ಅಮೆರಿಕ ಮತ್ತು ರಷ್ಯಾದಂತಹ ದೇಶಗಳು ಮಾಡಲಾಗದ ಸಾಧನೆಯನ್ನು ಭಾರತ ಹೇಗೆ ಮಾಡಿದೆ? ಜಗತ್ತಿನ ಹಲವು ದೇಶಗಳು ಭಾರತಕ್ಕೆ ಬ್ಲಾಂಕ್ ಚೆಕ್ ನೀಡುವುದಕ್ಕಾಗಿ ಯಾಕೆ ಸಿದ್ಧವಾಗಿವೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ಅದ್ಭುತ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊದಲನೇದಾಗಿ ಪ್ರಸ್ತುತ ಜಗತ್ತಿನ ಸೇನಾಪಡೆಗಳು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲಿನ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಇಂದಿನ ದಿನಗಳಲ್ಲಿ ಯುದ್ಧ ಅಂದರೆ ಕೇವಲ ಒಂದು ಸೈನಿಕರ ನಡುವಿನ ಕಾದಾಟ ಅಷ್ಟೇ ಅಲ್ಲ, ಅದೊಂದು ತಂತ್ರಜ್ಞಾನದ ಮೇಲಾಟ. ಶತ್ರು ದೇಶಗಳು ಈಗ ನೇರ ಯುದ್ಧದ ಬದಲು ಡ್ರೋನ್ಗಳ ಮೂಲಕ ಕಳ್ಳ ದಾಳಿಗಳನ್ನು ಮಾಡ್ತಾ ಇವೆ. ಡ್ರೋನ್ಗಳ ಅತಿ ದೊಡ್ಡ ಅನುಕೂಲವೆಂದರೆ ಅವುಗಳ ಬೆಲೆ. ಕೇವಲ 1 ಅಥವಾ 2 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಅತ್ಯಂತ ಅಪಾಯಕಾರಿ ಆಕ್ರಮಣಕಾರಿ ಡ್ರೋನನ್ನು ತಯಾರಿಸಬಹುದು. ಹಾಗೂ ಇಂದು ಕೇವಲ ದೇಶಗಳಷ್ಟೇ ಅಲ್ಲ, ಉಗ್ರಗಾಮಿ ಸಂಘಟನೆಗಳು ಕೂಡ ಡ್ರೋನ್ಗಳನ್ನು ಬಳಸಿ ದೊಡ್ಡ ದೊಡ್ಡ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇವೆ. ರೆಡಾರ್ಗಳ ಕಣ್ಣಿಗೆ ಸುಲಭವಾಗಿ ಬೀಳದ ರಹಸ್ಯವಾಗಿ ಹಾರಾಡುವ ಈ ಡ್ರೋನ್ಗಳು ಯಾವುದೇ ಕ್ಷಣದಲ್ಲಿ ಬಂದು ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಹಾಗೂ ಈ ಡ್ರೋನ್ನ ಕ್ರಾಂತಿಯಿಂದಾಗಿ ಜಗತ್ತಿನ ಎಲ್ಲಾ ದೊಡ್ಡ ಸೇನಾಪಡೆಗಳು ಆತಂಕದಲ್ಲಿವೆ. ಯಾಕಂದ್ರೆ ಒಂದ್ ವೇಳೆ ಸಾವಿರಾರು ಡ್ರೋನ್ಗಳು ಏಕಾಏಕಿ ದಾಳಿ ಮಾಡಿದ್ರೆ ಎಷ್ಟೇ ಬಲಿಷ್ಠ ದೇಶವಾದ್ರೂ ಅದನ್ನ ತಡೆಯುವುದು ಅಸಾಧ್ಯ. ಹಾಗೇನೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು, ಡ್ರೋನ್ಗಳನ್ನು ಹೊಡೆದುಳಿಸಲು ನಮ್ಮ ಹತ್ತಿರ ಆಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳು ಇವೆ ಅಲ್ಲವೇ? ರಷ್ಯಾದ S-400, ಅಮೆರಿಕಾದ ಪೆಟ್ರಿಯಾಟ್ ಅಥವಾ ಇಸ್ರೇಲ್ನ ಐರನ್ ಡೋಮ್ ನಂತಹ ವ್ಯವಸ್ಥೆಗಳನ್ನು ಬಳಸಿ ಡ್ರೋನ್ಗಳನ್ನು ಸುಲಭವಾಗಿ ನಾಶ ಮಾಡಬಹುದಲ್ಲವೇ ಅಂತ. ಹೌದು, ಖಂಡಿತವಾಗಿಯೂ ಮಾಡಬಹುದು. ಆದರೆ ಇಲ್ಲಿರುವ ಅತಿ ದೊಡ್ಡ ಸಮಸ್ಯೆ ಅಂದರೆ ಆರ್ಥಿಕತೆ ಅಥವಾ ಯುದ್ಧದ ವೆಚ್ಚ. ಗೆಳೆಯರೆ, ಒಂದು ಡ್ರೋನ್ ಬೆಲೆ ಗರಿಷ್ಠ ಅಂದರೆ 2 ರಿಂದ 5 ಲಕ್ಷ ರೂಪಾಯಿಗಳಿರಬಹುದು. ಆದರೆ ಆ ಡ್ರೋನನ್ನು ಹೊಡೆದುಳಿಸುವುದಕ್ಕಾಗಿ ಅಮೆರಿಕಾದ ಪ್ಯಾಟ್ರಿಯಾಟ್ ಕ್ಷಿಪಣಿಯನ್ನು ಬಳಸಿದರೆ ಆ ಒಂದು ಕ್ಷಿಪಣಿಯ ಬೆಲೆ ಬರೋಬ್ಬರಿ 15 ರಿಂದ 20 ಕೋಟಿ ರೂಪಾಯಿಗಳು. ಅಂದರೆ ಕೇವಲ 5 ಲಕ್ಷದ ಡ್ರೋನನ್ನು ನಾಶ ಮಾಡುವುದಕ್ಕಾಗಿ ನೀವು 20 ಕೋಟಿ ರೂಪಾಯಿಗಳನ್ನು ಗಾಳಿಯಲ್ಲೇ ಸುಡ್ತಾ ಇದ್ದೀರಿ ಅಂದರ್ಥ. ಹಾಗೂ ಇದು ಎಂಥ ವಿಪರ್ಯಾಸ ಅಲ್ಲವೇ? ಶತ್ರುಗಳು ನಿರಂತರವಾಗಿ 100 ಡ್ರೋನ್ಗಳನ್ನು ಕಳಿಸಿದರೆ ಅವುಗಳನ್ನು ಹೊಡೆದುಳಿಸುವುದಕ್ಕಾಗಿ ದೊಡ್ಡ ದೇಶಗಳು ಆರ್ಥಿಕವಾಗಿ ದಿವಾಳಿ ಆಗಬೇಕಾಗ್ತದೆ. ಹಾಗೂ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ತನ್ನ ದುಬಾರಿ ಕ್ಷಿಪಣಿಗಳನ್ನು ಉಕ್ರೇನ್ನ ಅಗ್ಗದ ಡ್ರೋನ್ಗಳ ಮೇಲೆ ಬಳಸಿ ಆರ್ಥಿಕವಾಗಿ ಹೈರಾಣಾಗಿರುವುದು ಇದೇ ಕಾರಣಕ್ಕೆ. ಹಾಗೂ ಇನ್ನು ಈ ಕ್ಷಿಪಣಿಗಳ ದಾಸ್ತಾನು ಕೂಡ ಸೀಮಿತವಾಗಿರ್ತದೆ. ಒಮ್ಮೆ ಕ್ಷಿಪಣಿಗಳು ಖಾಲಿಯಾದರೆ ಲಾಂಚರ್ಗಳನ್ನು ರೀಲೋಡ್ ಮಾಡಲು ಗಂಟೆಗಟ್ಟಲೆ ಬೇಕಾಗ್ತವೆ. ಸೊ ಆ ಸಮಯದಲ್ಲಿ ಶತ್ರುಗಳ 100 ಡ್ರೋನ್ಗಳು ಬಂದು ದಾಳಿ ಮಾಡಿದರೆ ರಕ್ಷಣೆ ಅಸಾಧ್ಯ. ಹಾಗಾಗಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗೆ ಜಗತ್ತು ಕಂಡುಕೊಂಡಿರುವ ಏಕೈಕ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರವೇ ಡೈರೆಕ್ಟ್ ಎನರ್ಜಿ ವೆಪನ್ DEW ಅಥವಾ ಲೇಸರ್ ಆಯುಧಗಳು. ಗೆಳೆಯರೆ, ಲೇಸರ್ ಆಯುಧ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಮದ್ದುಗುಂಡು ಅಥವಾ ಸ್ಫೋಟಕಗಳನ್ನು ಬಳಸಲಾಗುವುದಿಲ್ಲ. ಬದಲಾಗಿ ಅತ್ಯಂತ ಪ್ರಬಲವಾದ ಲೇಸರ್ ಕಿರಣಗಳನ್ನು ಬೆಳಕಿನ ವೇಗದಲ್ಲಿ ಗುರಿಯತ್ತ ಹರಿಸಲಾಗ್ತದೆ. ಹಾಗೂ ಈ ಲೇಸರ್ ಕಿರಣಗಳು ಶತ್ರು ಡ್ರೋನ್ ಅನ್ನು ತಲುಪಿದ ತಕ್ಷಣ ಆ ಡ್ರೋನ್ನ ಒಳಭಾಗದಲ್ಲಿರುವ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು, ಸೆನ್ಸಾರ್ಗಳು ಮತ್ತು ಮೋಟಾರ್ಗಳನ್ನು ಸಂಪೂರ್ಣವಾಗಿ ಕರಗಿಸಿ ಸುಟ್ಟು ಹಾಕ್ತವೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಶತ್ರು ಡ್ರೋನ್ ಗಾಳಿಯಲ್ಲೇ ಭಸ್ಮವಾಗ್ತದೆ. ಹಾಗೂ ಇದರ ಅತಿ ದೊಡ್ಡ ಅನುಕೂಲವೆಂದರೆ ಅನ್ಲಿಮಿಟೆಡ್ ಮ್ಯಾಗಝಿನ್. ಹೌದು, ಸಾಂಪ್ರದಾಯಿಕ ಕ್ಷಿಪಣಿಗಳಂತೆ ಲೇಸರ್ ಆಯುಧಗಳು ಯಾವತ್ತಿಗೂ ಖಾಲಿ ಆಗುವುದಿಲ್ಲ. ಇವುಗಳು ಕೇವಲ ವಿದ್ಯುತ್ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತವೆ. ಎಲ್ಲಿವರೆಗೆ ನೀವು ಈ ವ್ಯವಸ್ಥೆಗೆ ವಿದ್ಯುತ್ ಪೂರೈಕೆ ಮಾಡ್ತಿರೋ ಅಲ್ಲಿಯವರೆಗೆ ಇದು ನಿರಂತರವಾಗಿ ಲೇಸರ್ ಕಿರಣಗಳನ್ನು ಉಗುಳುತ್ತಲೇ ಇರ್ತದೆ.
ಸ್ವಾಮ್ ಡ್ರೋನ್ ದಾಳಿಯ ಸಮಯದಲ್ಲಿ ನೂರಾರು ಡ್ರೋನ್ಗಳು ಒಟ್ಟಿಗೆ ಬಂದರೂ ಸಹ ಲೇಸರ್ ಆಯುಧವು ಕೇವಲ ಸೆಕೆಂಡುಗಳ ಅಂತರದಲ್ಲಿ ಪ್ರತಿಯೊಂದು ಡ್ರೋನ್ ಅನ್ನ ಲಾಕ್ ಮಾಡಿ ಹೊಡೆದುಳಿಸುತ್ತದೆ. ಹಾಗೂ ಈ ಲೇಸರ್ ತಂತ್ರಜ್ಞಾನದ ಅತ್ಯಂತ ರೋಚಕವಾದ ವಿಷಯವೆಂದರೆ ಇದರ ಆಪರೇಷನಲ್ ಕಾಸ್ಟ್. ಈಗಾಗಲೇ ನಿಮ್ಗೆ ಹೇಳಿದಂತೆ ಕ್ಷಿಪಣಿ ಒಂದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಆದರೆ ಲೇಸರ್ ಆಯುಧದಿಂದ ಒಂದು ಡ್ರೋನ್ ಅನ್ನು ಹೊಡೆದುಳಿಸುವುದಕ್ಕಾಗಿ ತಗುಲುವ ವೆಚ್ಚ ಕೇವಲ 50 ರೂಪಾಯಿಯಿಂದ 100 ರೂಪಾಯಿಗಳು. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಕೇವಲ 1 ಅಥವಾ 2 ಯೂನಿಟ್ ವಿದ್ಯುತ್ ಬಳಕೆಯ ವೆಚ್ಚದಲ್ಲಿ ಒಂದು ಡ್ರೋನ್ ಅನ್ನ ಮಣ್ಣು ಪಾಲು ಮಾಡಬಹುದು. ಈ ಶತ್ರುಗಳು ಎಷ್ಟೇ ಅಗ್ಗದ ಡ್ರೋನ್ಗಳನ್ನ ಕಳುಹಿಸಿದ್ರು ನಾವು ಅದಕ್ಕಿಂತಲೂ ಅಗ್ಗದ ವೆಚ್ಚದಲ್ಲಿ ಅವುಗಳನ್ನ ನಾಶಪಡಿಸಬಹುದು. ಹಾಗೇನೆ ಕೆಲವರಲ್ಲಿ ಈ ತಂತ್ರಜ್ಞಾನ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲ, ಹಾಗಾದ್ರೆ ಜಗತ್ತಿನ ಎಲ್ಲಾ ದೇಶಗಳು ಇದನ್ನ ಯಾಕೆ ಬಳಸ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಗೆ ಬರಬಹುದು. ಗೆಳೆಯರೆ, ಅದಕ್ಕೆ ಉತ್ತರ, ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವುದು ಮಾನವ ಇತಿಹಾಸದ ಅತ್ಯಂತ ಕಷ್ಟಕರವಾದ ಸವಾಲುಗಳಲ್ಲಿ ಒಂದು. ಯಾಕಂದ್ರೆ ಪ್ರಬಲವಾದ ಲೇಸರ್ ಕಿರಣಗಳನ್ನು ಉತ್ಪಾದಿಸುವುದು, ಅದನ್ನು ನಿಖರವಾಗಿ ಗುರಿಯತ್ತ ಹರಿಸುವುದು ಮತ್ತು ಈ ವ್ಯವಸ್ಥೆಯನ್ನ ಅತಿಯಾಗಿ ಬಿಸಿಯಾಗದಂತೆ ತಡೆಯುವುದು ಬಹುದೊಡ್ಡ ತಾಂತ್ರಿಕ ಸವಾಲಾಗಿದೆ. ರಷ್ಯಾದಂಥ ಬಲಿಷ್ಠ ರಾಷ್ಟ್ರವು ಕೂಡ ಈವರೆಗೆ ಒಂದು ಪೂರ್ಣ ಪ್ರಮಾಣದ ನಂಬಿಕಾರ್ಹ ಲೇಸರ್ ಆಯುಧವನ್ನ ಯುದ್ಧ ಭೂಮಿಯಲ್ಲಿ ಯಶಸ್ವಿಯಾಗಿ ಬಳಸಿಲ್ಲ. ಈ ಚೀನಾ ತಾನು ಲೇಸರ್ ಆಯುಧವನ್ನು ಹೊಂದಿದ್ದೇನೆ ಅಂತ ಹೇಳಿಕೊಂಡ್ರು ಅದರ ಸಾಮರ್ಥ್ಯದ ಬಗ್ಗೆ ಜಗತ್ತಿಗೆ ಅನುಮಾನಗಳಿವೆ. ಅಫಿಷಿಯಲ್ ಆಗಿ ಹೇಳುವುದಾದ್ರೆ ಪ್ರಸ್ತುತ ಜಗತ್ತಿನಲ್ಲಿ ಅಮೆರಿಕ, ಬ್ರಿಟನ್, ಇಸ್ರೇಲ್ ಮತ್ತು ನಮ್ಮ ಹೆಮ್ಮೆಯ ಭಾರತ ಮಾತ್ರ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಕರಗತ ಮಾಡಿಕೊಂಡಿವೆ. ಭಾರತದ DRDO ಮತ್ತು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಂಟಿಯಾಗಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿವೆ. ಗೆಳೆಯರೆ, ಭಾರತವು ದುರ್ಗಾಟು ಮತ್ತು ಕಾಳಿನಂತಹ ಅತ್ಯಂತ ರಹಸ್ಯ ಯೋಜನೆಗಳ ಮೂಲಕ ಲೇಸರ್ ಆಯುಧಗಳ ಸಂಶೋಧನೆಯಲ್ಲಿ ಬಹುದೊಡ್ಡ ಮೈಲಿಗಲ್ಲನ್ನು ಸಾಧಿಸಿದೆ. ಇದಷ್ಟೇ ಅಲ್ಲ, ಭಾರತವು ಈ ವ್ಯವಸ್ಥೆಯನ್ನು ತನ್ನ ಗಡಿಗಳಲ್ಲಿ ಮತ್ತು ಆಯಕಟ್ಟಿನ ಸೇನಾ ನೆಲೆಗಳಲ್ಲಿ ನಿಯೋಜಿಸುವುದಕ್ಕಾಗಿ ಸಿದ್ಧತೆ ನಡೆಸ್ತಾ ಇದೆ. ಭವಿಷ್ಯದಲ್ಲಿ ನಡೆಯಲಿರುವ ಆಪರೇಷನ್ ಸಿಂಧೂರ್ 2 ನಂತಹ ಕಾರ್ಯಾಚರಣೆಗಳಲ್ಲಿ ಆಯುಧಗಳು ಬಳಕೆಯಾಗುವ ಸಾಧ್ಯತೆಗಳಿವೆ. ಗೆಳೆಯರೆ, ಭಾರತ ಈ ತಂತ್ರಜ್ಞಾನವನ್ನು ಸಾಧಿಸಿರುವುದು ಜಗತ್ತಿನಾದ್ಯಂತ ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಕಳೆದ 8 ರಿಂದ 9 ತಿಂಗಳುಗಳಲ್ಲಿ ಭಾರತದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಕಂಪನಿಗೆ ಜಗತ್ತಿನ 16 ದೇಶಗಳಿಂದ ನಿರಂತರ ವಿಚಾರಣೆಗಳು ಬರ್ತಾ ಇವೆ. ಹಾಗೆಯೇ ಇಲ್ಲಿ ಅಚ್ಚರಿ ವಿಷಯವೆಂದರೆ ಭಾರತದ ಬ್ರಹ್ಮೋ ಕ್ಷಿಪಣಿಗಿಂತಲೂ ಹೆಚ್ಚಿನ ಬೇಡಿಕೆ ಈಗ ಭಾರತೀಯ ಲೇಸರ್ ಆಯುಧಗಳಿಗೆ ಬರ್ತಾ ಇದೆ. ಡ್ರೋನ್ ದಾಳಿಯಿಂದ ಕಂಗೆಟ್ಟಿರುವ ಈ ಅರಬ್ ದೇಶಗಳು, ಆಗ್ನೇಯ ಏಷ್ಯಾದ ದೇಶಗಳು ಭಾರತವನ್ನ ಸಂಪರ್ಕಿಸುತ್ತಿವೆ. ನಿಮ್ಮ ಲೇಸರ್ ಆಯುಧವನ್ನ ನಮಗೆ ಮಾರಾಟ ಮಾಡ್ತೀರಾ? ಅದರ ಬೆಲೆ ಎಷ್ಟು? ಅದರ ತಾಂತ್ರಿಕ ವೈಶಿಷ್ಟ್ಯಗಳೇನು ಅಂತ ಪದೇ ಪದೇ ಕೇಳ್ತಾ ಇವೆ. ಅನೇಕ ದೇಶಗಳು ತಮ್ಮ ದೇಶದ ಭದ್ರತೆಗಾಗಿ ಭಾರತಕ್ಕೆ ಎಷ್ಟೇ ದುಡ್ಡು ಕೊಡುವುದಕ್ಕಾಗಿ ಅಂದ್ರೆ ಬ್ಲ್ಯಾಂಕ್ ಚೆಕ್ ನೀಡುವುದಕ್ಕಾಗಿ ಸಿದ್ಧವಾಗಿವೆ. ಹಾಗೂ ವಿಚಾರಣೆಗಳಿಗೆ BEL ಸಂಸ್ಥೆ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲು ಪ್ರಾರಂಭಿಸಿದ್ದು, ಗ್ರಾಹಕ ದೇಶಗಳಿಗೆ ಯಾವ ರೀತಿಯ ಲೇಸರ್ ಆಯುಧ ಬೇಕು, ಟ್ರಕ್ ಮೇಲೆ ಅಳವಡಿಸಬಹುದಾದ ವ್ಯವಸ್ಥೆ ಬೇಕೆ ಅಥವಾ ಯುದ್ಧ ನೌಕೆಗಳ ಮೇಲೆ ಅಳವಡಿಸಲು ಬೇಕೆ ಅನ್ನೋ ಮಾಹಿತಿಯನ್ನ ಕಸ್ಟಮೈಸ್ ಮಾಡಿಕೊಡುವ ಭರವಸೆಯನ್ನ ಭಾರತೀಯ ಕಂಪನಿ ನೀಡ್ತಾ ಇದೆ. ಆದ್ರೆ ಗೆಳೆಯರೆ, ಇಲ್ಲೊಂದು ಅತಿ ದೊಡ್ಡ ವ್ಯೂಹಾತ್ಮಕ ಸವಾಲಿದೆ. ಅದು ಏನಂದ್ರೆ ಭಾರತ ಸರ್ಕಾರ ಇನ್ನು ಈ ಆಯುಧದ ಅಧಿಕೃತ ಮಾರಾಟಕ್ಕೆ ಅಂತಿಮ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ಇದು ಒಂದು ಎಲೈಟ್ ಅಥವಾ ಅತ್ಯಂತ ಸೂಕ್ಷ್ಮ ತಂತ್ರಜ್ಞಾನ. ಜಗತ್ತಿನ ಕೇವಲ 3-4 ದೇಶಗಳ ಹತ್ತಿರ ಮಾತ್ರ ಇರುವ ಈ ರಹಸ್ಯ ತಂತ್ರಜ್ಞಾನವನ್ನು ಇತರೆ ದೇಶಗಳಿಗೆ ಮಾರಾಟ ಮಾಡುವುದು ಸುರಕ್ಷಿತವೇ ಅನ್ನೋ ದೊಡ್ಡ ಚರ್ಚೆ ನಮ್ಮ ರಕ್ಷಣಾ ವಲಯದಲ್ಲಿ ನಡೀತಾ ಇದೆ. ಒಂದ್ ವೇಳೆ ಈ ತಂತ್ರಜ್ಞಾನವನ್ನು ನಾವು ಇತರೆ ದೇಶಗಳಿಗೆ ಮಾರಾಟ ಮಾಡಿದಾಗ ಆ ತಂತ್ರಜ್ಞಾನ ಸೋರಿಕೆಯಾಗಿ ನಮ್ಮ ಶತ್ರುಗಳ ಕೈಗೆ, ವಿಶೇಷವಾಗಿ ಉಗ್ರರ ಕೈಗೆ ಸಿಕ್ಕರೆ ಭವಿಷ್ಯದಲ್ಲಿ ನಮಗೆ ಮುಳುವಾಗಬಹುದು ಅನ್ನೋ ಆತಂಕ ತಜ್ಞರಲ್ಲಿದೆ. ಆದರೆ ಮತ್ತೊಂದು ವಾದದ ಪ್ರಕಾರ ಭಾರತ ಈ ಆಯುಧವನ್ನು ಮಾರಾಟ ಮಾಡುವುದೇ ಜಾಣತನದ ಹೆಜ್ಜೆ. ಯಾಕಂದ್ರೆ ನೋಡಿ, ಭವಿಷ್ಯದಲ್ಲಿ ಡ್ರೋನ್ ದಾಳಿಗಳ ಭೀತಿ ಹೆಚ್ಚಾದಂತೆ ಬ್ರಿಟನ್ ಮತ್ತು ಅಮೆರಿಕ ಕೂಡ ತಮ್ಮ ಲೇಸರ್ ಆಯುಧಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತವೆ. ಈ ಚೀನಾ ತನ್ನ ಕಳಪೆ ಗುಣಮಟ್ಟದ ಆಯುಧಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಇಡೀ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳುವ ಹುನ್ನಾರದಲ್ಲಿದೆ. ಸೊ ಆ ಸ್ಪರ್ಧೆ ಶುರುವಾಗುವ ಮುನ್ನವೇ ಭಾರತವೇ ಮಾರುಕಟ್ಟೆಯ ನಾಯಕನಾಗಬೇಕು. ಸೊ ಪ್ರಸ್ತುತ ಈ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಇದೆ ಹಾಗೂ ಇದೇ ಸರಿಯಾದ ಸಮಯ. ಈಗ ನಾವು ಈ ಆಯುಧವನ್ನು ಫಿಲಿಪೈನ್ಸ್, ಇಂಡೋನೇಷ್ಯಾ, ಅರ್ಮೇನಿಯಾದಂತಹ ನಮ್ಮ ಸ್ನೇಹಪರ ರಾಷ್ಟ್ರಗಳಿಗೆ ಮತ್ತು ನಮ್ಮಿಂದ ಭವಿಷ್ಯದಲ್ಲಿ ಯಾವುದೇ ಆತಂಕವಿಲ್ಲದ ದೇಶಗಳಿಗೆ ಮಾರಾಟ ಮಾಡಬಹುದು. ಒಂದ್ ವೇಳೆ ಭಾರತವು ಲೇಸರ್ ಆಯುಧಗಳನ್ನು ಮಾರಾಟ ಮಾಡುವುದಕ್ಕಾಗಿ ಪ್ರಾರಂಭಿಸಿದ್ರೆ ಅದು ನಮ್ಮ ರಕ್ಷಣಾ ರಫ್ತು ವಲಯದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ತರಲಿದೆ. ಪ್ರೀಮಿಯಂ ಉತ್ಪನ್ನವಾಗಿರುವ ಈ ಲೇಸರ್ ಸಿಸ್ಟಮ್ಗಳನ್ನು ಮಾರಾಟ ಮಾಡುವುದರಿಂದ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯ ಹರಿದು ಬರಲಿದೆ.
ಹಾಗೂ ನಾವು ಯಾವ ಬೆಲೆಯನ್ನು ಇಟ್ಟಿರ್ತೇವೆ ಆ ಬೆಲೆಯನ್ನು ಕೊಟ್ಟು ಈ ದೇಶಗಳು ಪಡೆಯಬಹುದು. ಸೊ ಈ ಹಣವನ್ನು ಬಳಸಿ ನಾವು ಮತ್ತಷ್ಟು ಅತ್ಯಾಧುನಿಕ ಭವಿಷ್ಯದ ಶಸ್ತ್ರಾಸ್ತ್ರಗಳನ್ನು ನಮ್ಮದೇ ದೇಶದಲ್ಲಿ ಸಂಶೋಧನೆ ಮಾಡಬಹುದು. ಹಾಗೂ ಈ ಅಮೆರಿಕ ಇಂದು ಸೂಪರ್ ಪವರ್ ಆಗಿರುವುದರ ಹಿಂದಿನ ಗುಟ್ಟು ಕೂಡ ಇದೇ ಆಗಿದೆ. ಈ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನು ಜಗತ್ತಿಗೆ ಮಾರಿ ಆ ಹಣದಿಂದ ತನ್ನ ಸೇನೆಯನ್ನು ಮತ್ತಷ್ಟು ಬಲಶಾಲಿಯನ್ನಾಗಿಸಿಕೊಂಡಿದೆ. ಸೊ ಈಗ ಅದೇ ಹೆಜ್ಜೆಯನ್ನು ಭಾರತ ಅನುಸರಿಸಲು ಹೊರಟಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ಲೇಸರ್ ಆಯುಧಗಳ ತಂತ್ರಜ್ಞಾನವು ಭವಿಷ್ಯದ ಯುದ್ಧಗಳ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ತಂತ್ರಜ್ಞಾನದಲ್ಲಿ ಭಾರತ ಕೇವಲ ಆತ್ಮನಿರ್ಭರತೆಯನ್ನಷ್ಟೇ ಸಾಧಿಸಿಲ್ಲ, ಬದಲಾಗಿ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಗೇಮ್ ಚೇಂಜರ್ ಆಗುವುದಕ್ಕಾಗಿ ಸಜ್ಜಾಗಿದೆ. ಸರ್ಕಾರವು ಸೂಕ್ತ ಭದ್ರತಾ ಕ್ರಮಗಳನ್ನು ತೆಗೆದುಕೊಂಡು ಸ್ನೇಹಪರ ರಾಷ್ಟ್ರಗಳಿಗೆ ಮಾತ್ರ ಈ ತಂತ್ರಜ್ಞಾನವನ್ನು ರಫ್ತು ಮಾಡಿದರೆ ಭಾರತವು ಜಗತ್ತಿನ ಮುಂಚೂಣಿ ರಕ್ಷಣಾ ರಫ್ತುದಾರ ದೇಶವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸೊ ಗೆಳೆಯರೆ, ಭಾರತದ ಈ ಐತಿಹಾಸಿಕ ತಾಂತ್ರಿಕ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತವು ತನ್ನ ಈ ರಹಸ್ಯ ಮತ್ತು ಅತ್ಯಾಧುನಿಕ ಲೇಸರ್ ಆಯುಧವನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡಬೇಕೇ ಅಥವಾ ಬೇಡವೇ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.